ಗೊತ್ತಿಲ್ಲ ಅದು ಮಾಡ್ಕೊಳ್ರಿ ಅಂದ್ಬಿಟ್ಟಿನ. ಅವ್ರು ನಿಮಗೆ ಹೇಳ್ತಾರೆ ಸಮಗ್ರ ಆ ದಾವಣಗೆರೆಯೊಳಗೆ 3.5-4 ತಾಸು ಹಾಡ್ತಿದ್ದೀನಿ ನಾನು. ಮಂದಿ ಹುಚ್ಚರಾಗ್ತಿದ್ದು ನಿಮಗೆ ಹೇಳ್ತಾರೆ. ಅದ್ರಾಗ ಹಾಡೋದ್ರ ಮಧ್ಯೆ ಕೆಲವು ಜೋಕ್ಸ್ಗಳನ್ನ ಹೇಳ್ತಿದ್ರಿ ನಾನು. ಆ ಜೋಕ್ಸ್ಗಳು ಇಂಥ ಜೋಕ್ಸ್ಗಳಲ್ಲ, ಈಗ ನಮ್ಮ ಪ್ರಾಣೇಶದ ಹೇಳ್ತಾರಲ್ಲ ಕ್ಲಾಸ್ ಜೋಕ್ಗಳಲ್ಲ, ಮನೆ ಜೋಕ್ಗಳು. ಆ ಮನೆ ಜೋಕ್ಗಳನ್ನ ಕೇಳಿದ್ರೆ ಮನ್ಯಾಗನ ನಾವೇ ಅದರೊಳಗೆ ಇನ್ವಾಲ್ವ್ ಆಗಿದ್ದೇವೋ ಅನ್ನುವಂಥ ಒಂದು ಪರಿಜ್ಞಾನ ಬರ್ತದೆ ರೀ. ಅಂಥ ಜೋಕ್ಗಳನ್ನ ಹೇಳ್ತಿದ್ದಿ. ನಿಮ್ಗೆ ಹೇಳ್ತಾರೆ ಮಂದಿ ಹುಚ್ಚರಾಗ್ತಿದ್ರು. ಅದು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರು ಅವರು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು 14-15 ವಾಲ್ಯೂಮ್ಗಳನ್ನು ಮಾಡಿಕೊಂಡ್ರು ಅವರು. ನನಗೆ ಫಸ್ಟ್ ಹಾಕಿ ತೋರಿಸಿದ್ರಲ್ಲ ನನ್ನ ಹಾಡು, ನನಗೆ ಅಜೀಬಾಗಿ ಬಿಡ್ತು. ಅಯ್ಯೋ ನನ್ನ ಹಾಡು ಹೆಂಗದು, ಇದ್ರೊಳಗೆ ಈಟ್ರಾಗಿ ಬರ್ತೈತೆ, ಅದು ಈಟ್ ಪಟ್ಟಿ ಒಳಗೆ ಬರ್ತೈತೆ, ಅದು ಹೆಂಗಾರೆ ಬರ್ತಿತ್ತಿರೋದು. ಎಷ್ಟು ಮಾಡ್ಕೋತೀರಿ ಮಾಡ್ಕೊಡ್ರಿ, ನೀವು ಬೇಕಾದಟ್ಟು ಮಾಡ್ಕೊಳ್ರಿ. ನೀವು 13 ವಾಲ್ಯೂಮ್ ಮಾಡ್ಕೊಂಡ್ಬಿಟ್ಟ ಅವನು. ಅಂದ್ರೆ ಕನಿಷ್ಠ 4 ಗಂಟೆ ಕಾರ್ಯಕ್ರಮ, ಅದ್ರಾಗ 2 ಗಂಟೆ ನಡ್ಕೊಳ್ರಿ ನೀವು. ಆ 2 ಗಂಟೆ ಕಾರ್ಯಕ್ರಮ ಆವಾಗ 60 ನಿಮಿಷದ ಒಂದೊಂದು ವಾಲ್ಯೂಮ್ಗಳು, 13-14 ವಾಲ್ಯೂಮ್ಗಳು ಹೊರಗೆ ಬಂದು ಅವರೇ ನಿಜವಾಗಲೂ ನನ್ನನ್ನು ಜಾಗತಿಕವಾಗಿ ಇಡೀ ಸಮಗ್ರ ಕರ್ನಾಟಕ ಬಿಟ್ಟು ಹೊರಗಡೆ ಎಲ್ಲ ಜಿಲ್ಲೆಗಳಿಗೆ ಆವಾಗಲೇ ನನ್ನ ಹಾಡುಗಳು ಮಹಾರಾಷ್ಟ್ರದ ಜನಗಳು, ನನ್ನ ಕಾರ್ಯಕ್ರಮಗಳ ಮಹಾರಾಷ್ಟ್ರ ಕಾರ್ಯಕ್ರಮಗಳು, ಹೈದರಾಬಾದ್ ಕಾರ್ಯಕ್ರಮಗಳು, ಚೆನ್ನೈ ಕಾರ್ಯಕ್ರಮಗಳು ಆವಾಗಲೇ ಶುರುವಾದದ್ದು. ದುಬೈ ಕಾರ್ಯಕ್ರಮ ಬಂತು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾ ಅಂಜು ಸತ್ತಿದ್ನಿ. ದುಬೈಗೆ ಹೆಂಗೆ ಹೋಗ್ಬೇಕು ನಾವು? ಮೊದಲ ಜಾಡರು ನೇಕಾರರು ಮಳ್ಳು ಜಾಡ್ರು ಅಂತಾರೆ ನಮಗೆ. ವಿಮಾನದಾಗಿರ ಅಲ್ಲಿಂದ ಬೀಸ್ ಹತ್ರ ನಮ್ಮ ಮಕ್ಕಳು ನಾವು ಅಲ್ಲಿರಪ್ಪ, ನಾ ಬರೋದಿಲ್ಲ, ಇಲ್ಲ ನಾವು ಹೋಗಂಗಿಲ್ಲ. ಏನು ಕೇಳಿದ್ರು ಇಲ್ಲೇ ಕೇಳ್ರಿ. ನಿಮ್ಗೆ ಹೇಳ್ತೀನಿ ರೀ, ಆವಾಗಲೇ ಜನಪ್ರಿಯ ಆಗಿರ್ತಕ್ಕಂಥ ಹಾಡುಗಳು ಸಮಗ್ರ ಕರ್ನಾಟಕದಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಹಾಡುಗಳು ನಮ್ಗೆ ಗೊತ್ತಿಲ್ಲ ರೀ. ಎಲ್ಲಿ ಹೋಗ್ತಾರೆ ನಾನೇ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ರೀ. ಆ ಹಾಡ ಕೇಳಿ ನಾನು ತಲೆ ಚಿಟ್ಟಿಟ್ಬಿಟ್ಟಿದ್ದೆ. ಒಂದು ಸಲ ಸಿಗ್ಗಾಮಿ ಅಂತಾರ ಕಲಿತ ಹುಡುಗಿ ಹಾಕಿದ್ರು ಹೋಟೆಲ್ನಾಗ. ತಟ್ಟಿ ಹೋಟೆಲ್ ಗೊತ್ತಲ್ಲ ನಿಮಗೆ, ರೋಡ್ನಾಗ ಹೋಟೆಲ್ ಕಟ್ಟಿರ್ತಾರೆ. ಅನ್ನೋ ಯಾವುದೋ ಒಂದು ಕಾರ್ಯಕ್ರಮ ನಮ್ಮ ಮಕ್ಕಳು ಕೂಡ, ನನ್ನ ಮಗ ಅದು ಹುಟ್ಟಿದ್ದಿಲ್ಲ ನಮ್ಮ ಇದೆಲ್ಲ 80 ಈ ಕಡೆ. ಆ ಹೋಟೆಲ್ನಾಗ ಹೋದಿವು ಚಹಾ ಕುಡಿಯೋಕೆ, ಕಲಿತ ಹುಡುಗಿ ಹಾಕಿ ನಾವು ಹಾದ್ಕೊಳ್ಳೆ ಸುಮ್ಮನೆ ಇರಬಾರ್ದ. ಮಾರಾಯ ಬಂದ್ ಮಾಡುವ ಅದನ್ನು ನೀವು ಎಷ್ಟರೇ ಕೇಳ್ತೀರಿ ನೀವು. ಆ ಮಾಲಕ್ ನಿಮ್ಗೆ ಹೇಳ್ತು, ನಾನು ಹೊಡೆದ ಬಿಡ್ತಿದ್ದ. ಈ ಮನುಷ್ಯ ಅದೇ ದನ ಅದೇ ಹಾಡು ಎಂಥದ್ದು ಅದು ಗೊತ್ತಾಕೈತೆ ನನಗೆ ಹಾಡಿದ್ದು. ನಾ ಸುಮ್ಮನೆ ಆದ, ನಮ್ಮ ಮಗು ಸುಮ್ಮನೆ ದೊಡ್ಡ ಹೇಳಕ್ಕೆ ಬಂದ. ನಾವು ಸುಮ್ ಕೂತ್ ಕೇಳ, ಪೂರಾ ಕೇಳೋದನ್ನ ಗೊತ್ತಾಕೈತೆ ನನಗೆ. ನಗು ಇಂಥ ಘಟನೆಗಳು. ಒಂದು ಸಲ ಕೊಪ್ಪಳದಿಂದ ರಾಯರ ದರ್ಶನಕ್ಕೆ ಹೋಗಿ ನನ್ನ ಮಗ, ಅದೇ ಫಸ್ಟ್ 1 ವರ್ಷ ಆಯ್ತು, ರಾಜಗುರು ಹೊಸಕೋಟೆ. ನನ್ನ ಮಗನ ನೀವು ನೋಡಿರಿ, ಭಾಳ ಜನಪ್ರಿಯ ಒಬ್ಬ ರಂಗಭೂಮಿ ಕಲಾವಿದ. ಅವನು ಎತ್ಕೊಂಡು ನಾನು ನನ್ನ ಹೆಂಡತಿ, ಹಾಂ ನನ್ನ ಮಗನ ನೀವು ನೋಡಿದಿರಿ. ನನ್ನ ಮಗ ನಮ್ಮಪ್ಪ ಹಿಂಗೆ ಇಷ್ಟೇ ಜನಪ್ರಿಯ, ಇಷ್ಟೇ ಒಳ್ಳೆ ವ್ಯಕ್ತಿ. ರಾಜ್ಯದಲ್ಲಿ ಹೆಸರು ಅಚ್ಚಳಿದೆ ಉತ್ಸವ ಅವೇ. ತಂದೆಗಿಂತ ಮಗ ಎತ್ತರ ಎಲ್ಲರಿಗೂ ಪ್ರೀತಿ. ಈ ಮಗುನ ಎತ್ಕೊಂಡು ಕೊಪ್ಪಳದಿಂದ ನಾವು ಧಾರವಾಡದಾಗಿದ್ದೀವಿ. 3 ವರ್ಷ ಧಾರವಾಡದಾಗಿದ್ದೀವಿ. ನನ್ನ ಮಗ ಅದು ಹುಟ್ಟಿದ್ದು ಧಾರವಾಡದ ಆ ಬಸ್ಸಿನ ಕೇಳಕ್ಕೆ ಅವಾಗ ಕಣ್ಣೀರಿನ ಕತೆ ಹಾಕಿದ್ರು. ಬಸ್ಸಿನ ತುಂಬ ಎಲ್ಲ ದೂರ ಹೋಗೋ ಪ್ರಯಾಣಿಕರಿಗೆ ಒಂದು 45-50 ನಿಮಿಷದ ಹಾಡುಗಳು ನಾನು ಅದನ್ನು ಹಾಕ್ಕೊಂಡು ಹೋಗ್ತಿದ್ರು. ಅಲ್ಲಿ ಕಣ್ಣೀರಿನ ಕತೆ ಗಾಡಿ ನಿಂತಿತ್ತು ಕೊಪ್ಪಳದ ಬಸ್ ಸ್ಟ್ಯಾಂಡ್ನಾಗ. ಕಣ್ಣೀರಿನ ಕತೆ ಹಾಡಕ್ಕೆ ಫುಲ್ ಎಲ್ಲ ಗಾಡಿ ಪೂರ್ತಿ ಇತ್ತು. ಆ ಹಾಡಕ್ಕೆ ಕೇಳ್ತಾಯಿದ್ರು. ನಾನು ಇದು ಗಾಡಿ ಎಲ್ಲಿ ಹೋಗ್ತದ್ರಿ? ಒಬ್ಬ ಪಕ್ಕ ಫುಟ್ಪಾತ್ ಮಾಡಿ ನಿಂತಿದ್ದಲ್ಲ ಮಾಡಿದ, ಎಲ್ಲಿ ಹೋಗ್ತದೆ ಇದಾಗಲಿಲ್ಲ.
ನನ್ನ ಹೆಂಡತಿ ಬರ್ರಿ ಅಲ್ಲ ಬರ್ರಿ ಅಲ್ಲ. ಇಂಥ ಘಟನೆಗಳು ನಿಮಗೆ ಹೇಳ್ತಿದ್ದೀರಿ. ಜನ್ಮದಾದ್ಯಂತ ಪೂರ್ತಿ ಇಂಥದನ್ನು ನೋಡ್ತಾ ಬಂದಿರತಕ್ಕಂಥ ವ್ಯಕ್ತಿ. ಇಂಥದ್ರಲ್ಲಿ ಗಳಿಕೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲಿಲ್ಲ. ದುಡ್ಡು ಗಳಿಸಾಕ ನಿಂತಿದ್ರೆ ನಾನು ದೇವರಾಟ ಮಾಡಿ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ವೇದಿಕೆ ಒಳಗೆ ನಿಂದಿರ್ತಿದ್ದೆ. ನಾನು ಕಲಾವಿದನಾಗೇ ಮುಂದುವರಿಬೇಕು. ವ್ಯಾಪಾರಿ ಆದರೆ ಕಲಾವಿದ ಆಗೋದಿಲ್ಲ, ವ್ಯಾಪಾರಿ. ಹೀಗಾಗಿ ನಾನು ಅದರ ಕಡೆನೇ ಗಮನ. ಹೀಗಾಗಿ ಇದ್ರ ಮಧ್ಯಕ್ಕೆ ಒಂದಿಷ್ಟು ಹಾಡುಗಳ ರಚನೆ, ಅದರಲ್ಲಿ ಲಹರಿ, ಅಶ್ವಿನಿ, ಆನಂತರ ಸ್ವರಸಂಗಮು, ಸುಮಾರು ಕರ್ನಾಟಕದಲ್ಲಿ ಒಂದು ನೂರಾರು ಸಂಸ್ಥೆಗಳು, ಆ ಹೆಸರಟ್ಟು ಎಲ್ಲ ಹೇಳೋಕ್ಕಂತೂ ಗೊತ್ತಾಗೋದಿಲ್ಲ. ಆ ಸಂಸ್ಥೆಗಳಿಗೆ ನಾನು ಹಾಡನ್ನು ಕೊಟ್ಟಿರ್ತಕ್ಕಂಥ ಸಂತೋಷ ಮತ್ತು ಹೆಗ್ಗಳಿಕೆ ಎರಡೂ ಇದೆ ನನಗೆ. ಎಲ್ಲ ಸಂಸ್ಥೆಗಳು ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಹಾಡುಗಳನ್ನ ಕೇಳ್ತೀರಿ, ಎಲ್ಲ ಸಂಸ್ಥೆಗಳಿಗೆ ಒಂದೊಂದಾದರೂ ಕ್ಯಾಸೆಟ್ ಕೊಟ್ಟಿದ್ದೇನೆ ನಾನು. ಒಬ್ಬೊಬ್ಬರು 50, 60, 70 ಕ್ಯಾಸೆಟ್ಗಳನ್ನ. ಅದು ಲಹರಿ ಅಂತ ತತ್ರನೇ 24-25 ಕ್ಯಾಸೆಟ್ಗಳಿದೆ. ಹಿಂಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಾನು ಬರಿತಾ ಈ ಸಂಸಾರದ ಹಾಡುಗಳನ್ನು, ಅದರಲ್ಲಿ ಮನೆ ಹಾಡುಗಳನ್ನ ಯಾಕೆ ಬರೀತಾ ಇದ್ದೀನಿ ಅಂತ, ತಾಯಿ ಸತ್ತ ಮೇಲೆ ಕೇಳಿದ್ರಲ್ಲ, ಸಮಗ್ರ ಕರ್ನಾಟಕದಲ್ಲಿ ನೀವು ನಂಬ್ರಿ ಬೇಕಾದ್ರೆ ಬಿಡ್ರಿ, ನಾ ಎಲ್ಲಿ ಹೋಗಿದ್ದೀನೋ ಅಲ್ಲಿ ಆ ವೇದಿಕೆಯಲ್ಲಿ ಜನ ಹತ್ತಿಲ್ಲ ಅಂತಂದರೆ ನಾನು ತಲೆ ಬೋಳಿಸ್ಕೊತ ಅಂತ ಹೇಳ್ತಿದ್ದೆ. ಅಷ್ಟು ನನ್ನ ಹಾಡಿನ ಬಗ್ಗೆ ನನಗೆ ಅಭಿಮಾನ, ನನಗೆ ಗ್ಯಾರಂಟಿ, ನಂಬಿಕೆ. ಅಷ್ಟೇ ಹೇಳ್ತಾರೆ. ಅದರಲ್ಲಿ ಕಣ್ಣಿನ ಕಥೆ ಅಂತ ಹಾಡ್ತಿದ್ದೆ ನಾನು. ಮಲ್ಮಗನ ಹಾಡು ಸುಮಾರು ಒಂದು 38 ನಿಮಿಷ 40 ನಿಮಿಷದ ಹಾಡೋದು, ಆರಾಮಾಗಿ ಹಾಡ್ತಿದ್ದೀನಿ ನಾನು. ಆ ಹಾಡು ಕೇಳಿದಾಗ ನಿಮಗೆ ಹೇಳ್ತೇನೆ ರೀ, ಜನ ಕೇಳೋಕ್ಕದಾರ ಇಲ್ಲೋ ಅಷ್ಟು ಪಿನ್ ಡ್ರಾಪ್ ಸೈಲೆನ್ಸ್. ಜನ ಇಟ್ಟಿಟ್ಟು ಅಲ್ಲದೆ ಕಣ್ಣು ಎಷ್ಟು ದೂರ ಕಾಣುತ್ತೋ ನನಗೆ, ನನ್ನ ಕಣ್ಣು ಎಷ್ಟು ದೂರ ಕಾಣುತ್ತೋ ಅಷ್ಟು ಜನ ನೋಡಿರ್ತಕ್ಕಂಥ ವ್ಯಕ್ತಿ ನಾನು. ಆ ಇಡೀ ಸಮೂಹ, ಇಡೀ ವೇದಿಕೆ, ಇಡೀ ಜನಸಮೂಹ ಕಣ್ಣೀರು ಹಾಕ್ತಿತ್ತು, ಅಳ್ತಿತ್ತು. ಆವಾಗ ಗೊತ್ತಾಯ್ತು ನನಗೆ, ಓಹೋ, ಈ ಸಂಬಂಧದಲ್ಲಿ ಈ ವ್ಯಕ್ತಿ ಒಂದು ಚಿತ್ರಣ ಕೊಡುವಾಗ, ಒಬ್ಬ ಕಷ್ಟ ನಷ್ಟಗಳನ್ನ ತೋಡ್ಕೊಳ್ಳುವಾಗ ಜನ ಸ್ಪಂದಿಸ್ತಾರೆ ಅನ್ನೋದು ಆವಾಗಲೇ ನನಗೆ ಗೊತ್ತಾದದ್ದು. ಹೀಗಾಗಿ ನಾನು ಇಂದ್ರ ಚಂದ್ರ ಅನ್ನೋ ಹಾಡನ್ನು ಬಿಟ್ಟುಬಿಟ್ಟಿದ್ದೆ. ಬಟ್ಟೆ ಯಾವುದನ್ನು ಹೊರಗಿದ್ದು ಯಾವುದೂ ಬರೋಂಗಿಲ್ಲ. ಸಂಬಂಧ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಉತ್ಪನ್ನ ಮಾಡತಕ್ಕಂಥ ಒಂದಿಷ್ಟು ಸಮಾಜದ ಓರೆಕೋರೆಗಳ ಮೇಲೆ ಬರೆದಿರ್ತಕ್ಕಂಥ ಹಾಡುಗಳು. ಅದರಲ್ಲಿ ಬೇಕಾದಷ್ಟು ಹಾಡುಗಳು ನೀವು ಬರೀ ಕೇಳಿದ್ದನ್ನಷ್ಟ ನೀವು ಹೇಳ್ಬೋದು, ನೀವು ಕೇಳಲಾರದು ಭಾಳ ಇದೆ. ಈ ಮೊನ್ನೆ ಕೊರೋನಾ ಬಂತು ನೋಡಿರಿ. ಕೊರೋನಾದಾಗ ನಿಮ್ಗೆ ಹೇಳ್ತೇನೆ ರೀ, ಎಲ್ಲರೂ ಕೊರೋನಾ ಅಂತ ಹೇಗೆ ಹೆದರಿ ಏನೇನೋ ಮಾಡ್ಕೊಂಡ್ರೆ ನಾ ಬರೀ ಹಾಡ ಬರ್ದೇನೆ. ಸುಮಾರು ಒಂದು 200 ಹಾಡುಗಳನ್ನ ಮ್ಯಾಲೆ ಬರೆದಿದ್ರಿ. ಅದರಲ್ಲಿ ಒಂದು ಈಟಿಟ್ಟು ಜಲಕ್ ಕೇಳಿಬಿಡ್ತೇನೆ ನಾ. ಹಾಡಂತೂ ಹಳೆ ಹಾಡುಗಳಂತೂ ಕೇಳೀರಿ. ಅದರೊಳಗೆ ಜಲಕ್ ಒಂದು ಯಾವುದಂತಂದ್ರೆ ಒಂದು ಹಾಡನ್ನು ಬರೆದಿರಿ ನಾನು. ಮನುಷ್ಯ ಈಗ ರೊಕ್ಕದ ಕಡೆ ಹೆಚ್ಚು ಲಕ್ಷ್ಯ ಕೊಟ್ಟಾನೆ. ಕಾರಣ ಏನಂತಂದ್ರೆ ನಾವು ಅದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದೀವಿ, ಕಿಮ್ಮತ್ತು ಕೊಟ್ಟಿದ್ದೀವಿ. ಅದಕ್ಕೆ ದುಡ್ಡು ಗಳಿಸೋದೇ ಮುಖ್ಯ ಅಂಥೇಳಿ ಮನುಷ್ಯ ತಿಳ್ಕೊಂಡ್ಬಿಟ್ಟಾನೆ. ಆ ದುಡ್ಡು ಗಳಿಸೋ ಅಷ್ಟು ಈಜಿ ಕೆಲಸ ಅಲ್ಲಲ್ರಿ. ಬೆವರಿನಿಂದ ಅಥವಾ ಕಷ್ಟಪಟ್ಟು ದುಡ್ಡು ಬರೋಂಗಿಲ್ಲ. ಅದಕ್ಕೆ ಗೊತ್ತೈತೆ ನಿಮಗೆ ಏನೇನು ಮಾಡ್ಬೇಕು ಅನ್ನೋದು. ಅದು ಎಲ್ಲರಿಗೂ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದು ಒಂದು ಕಲೆ. ಕಿಶೆ ಕತ್ತರಿಸೋದು ಕಲೆ. ಒಬ್ಬರನ್ನ ಚೌರ ಮಾಡೋದು ಒಬ್ರ ಕಲೆನ ರೀ. ಒಬ್ಬರನ್ನ ಕಿಶೆ ಕತ್ತರಿಸೋದು ಕಲೆ, ಒಬ್ಬರನ್ನ ಮೋಸ ಮಾಡೋದು ಒಂದು ಕಲೆ. ಹಂಗಾದ್ರೇ ಏನಾದರೂ ಶ್ರೀಮಂತ ಇರ್ತಕ್ಕಂಥ ವ್ಯಕ್ತಿಯನ್ನು ಇಲ್ಲಿ ಕುಂಡಿಸ್ಕೊತಾರೆ ನೋಡ್ರಿ. ನೀವು ಬಡವರು ಸರಿ ಅಣ್ಣಾರು ಬಂದ ಸರಿ ಅಣ್ಣ ಸರಿ, ಆ ಅಣ್ಣ ಅವನಿಗಿಂತ ಅವನ ದೊಡ್ಡವನಿಲ್ಲ, ಅವನಿಗಿಂತ ಅವನ ಚಪ್ಪಲ್ ಕೆಳಗಿರ್ತಾನವ. ಅಂಥ ವ್ಯಕ್ತಿ ಅಣ್ಣಾರು ಬಂದ್ರೆ ಅಂತೇಳಿ ದೂರ ಸರಿಸ್ತಾರೆ ಅವನು. ಆವಾಗ ಆ ವ್ಯಕ್ತಿ ದುಡ್ಡು ಗಳಿಸ್ಬೇಕಾದ್ರೆ ಹೆಂಗೆ ಗಳಿಸಿದ ಅನ್ನೋದನ್ನು ನಾ ಹೇಳಂಗಿಲ್ಲ ರೀ, ನಿಮಗೆ ಗೊತ್ತಾಗತ್ತೆ. ಇದು ಯಾವಾಗ ಬರ್ತದಂತಂದ್ರೆ ಹಾಡ ಆರಂಭ ಮಾಡ್ತೀನಿ ನಾನು. ದೇವಸ್ಥಾನಕ್ಕೆ
ಗಳಿಕೆ ಮಾಡೋಕ್ಕಿಂತ ಮುಂಚೆ, ಕೆಲಸ ಮಾಡೋಕ್ಕಿಂತ ಮುಂಚೆ ದೇವ್ರಿಗೆ ಹೋಗ್ತಾರೆ. ಅಪ್ಪ ನಮ್ಮಪ್ಪ 1 ಕೋಟಿ ರೂಪಾಯಿ ಕೊಟ್ಟು ನಿನಗೊಂದು ತೆಂಗಿನಕಾಯಿ ಹೊಡೆಸ್ತು ಅಂತ. ಅವ 1 ಕೋಟಿ ಕೊಡಬೇಕು, ಇವ 1 ತೆಂಗಿನಕಾಯಿ ಹೊಡೆಸ್ಬೇಕು. ಅಂಥವ ದೇವಸ್ಥಾನದಾಗ ದೇವ್ರಿಗೆ ಬಿಡ್ಕೊಂಡು ಅವ ಪ್ರಾಪ್ತಿ ಆದ ನಂತರ, ಅವ ವರ ಕೊಟ್ಟ ನಂತರ ಇವ ಅದನ್ನು ಹರಕೆ ತೀರಿಸ್ಕೋಬೇಕಲ್ಲ. ಹರಕೆ ತೀರಿಸ್ಲಿಕ್ಕೆ ಹೊಂಟಿರ್ತಕ್ಕಂಥ ವ್ಯಕ್ತಿ ಅವ ತನ್ನ ಅನುಭವ ಹೆಂಗೆ ದುಡ್ಡು ಮಾಡಿ ಅನ್ನೋದನ್ನು ಹೇಳ್ತಾನೆ. ದೇವರಿಗೆ ಮಾಡಿಸಿ ಬಂಗಾರ ಕಿರೀಟ, ಹೊಂಟು ಹೋಗಿ ಬರ್ತೇವ್ರಿಗೆ ಕೊಟ್ಟ, ಹಾಕಿಸ್ತೇವ್ರಿ ಬಂದೂರಿಗೆ ಊಟ, ಈಟಾರದವರಿಲ್ಲದ ಪುಣ್ಯದ ಗಂಟ, ಶ್ರೀ ಕ್ಷೇತ್ರ ಮಾಡಾಕ್ ಹೊಂಟೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ಮೊದಲಿದ್ದೇವು ಬಾಡಿಗೆ ಮನೆಯಾಗ, ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ರಿ ನಮಗೆ. ಕೊಟ್ಟಿ ಕಾಗದ ಪತ್ರ ಮಾಡಿಸಿ, ಬೆರಕಿ ವಕೀಲನೊಬ್ಬನ ನೇಮಿಸಿ, ಬಾಡಿಗೆ ಕೊಟ್ಟವನು ಕಾಡಿಸಿ ಪೀಡಿಸಿ, ಮಾಲಕರಾದೆವ ಮನೆಲ ಪಟಾಸಿ, ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. 50 ವರ್ಷದ ಸಾರ ಹೊಲದಾಗ ಜೀತ ಇದ್ದ ನಮ್ಮಜ್ಜ ಬಡತಾನ ದಿನದಾಗ, ಉಳುವಂಗ ಭೂಮಿ ಹಕ್ಕ ಸರ್ಕಾರಂದು ಘೋಷಿಸಿದ್ದಕ್ಕ, ಅಜ್ಜನೋ ಸಿಕ್ಕರ್ ನಾವಿರುದಕ್ಕ ಹಕ್ಕದಾರಾದೇವ ಐಡಿ ಹೊಲಕ್ಕ, ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. 10 ಲಕ್ಷ ವರದಕ್ಷಿಣ ಕೊಟ್ಟ ಬಂದಿರಿ ಸೊಸಿನ, ಕೊಂದೇವಪ್ಪ ಅಂತ ಇನ್ನಷ್ಟ. ಬೀಗ್ರ ಹಾಕಿದ್ರೆ ಡೌರಿ ಕೇಸ, 3 ವರ್ಷ ಆತ ಇರಲಿಲ್ಲ ಸೊಗಸ, ಮೊನ್ನೆ ಕೇಸ ಆತ ಕುಲಾಸ, ಜಡ್ಜ್ಮೆಂಟ್ ಆತ ಸುಸೈಡ್ ಅಂತ ಪಾಸ. ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ಬಡ್ಡಿ ಚಕ್ರ ಬಡ್ಡಿ ಹಾಕಿ ಧಮಕಿ ಬಿಗದ ಸಾವುಕಾರಾದೇವು 3 ಬಿಟ್ಟಾಕಿ, ಪಾರ್ಟಿ ಪಕ್ಷ ಕರೆದು ನಮ್ಮನ್ನ ಮಾಡ್ಕೊಂಡ್ರಪ್ಪ ಮೆಂಬರನ್ನ, ಕಿಶಾಕ ಸಿಗಾ ಖತ್ರಿಯಾಗ ಮಾನಪಾನ, ಕಿಶಾಗ ಕುಂತವು ಕಾಯ್ದೆ ಕಾನೂನ. ಶ್ರೀ ಕ್ಷೇತ್ರ ಮಾಡಾಕೊಂಡೇವ್ರಿ, ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ದರಿದ್ರ ಬೋಳೆ ಮಕ್ಕಳಂತೂ ಬೈದವರು, ಇತ್ತಿತ್ತಲಾಗಿ ದೇವರನ್ನು ಕಂಡಂಗ ನಮ್ಮನ್ನು ಕಾಣ್ತಾರು. ದರಿದ್ರ ಸೋಳೆ ಮಕ್ಕಳಂತ ಬೈದವರು, ಇತ್ತಿತ್ತಲಾಗಿ ದೇವರನ್ನು ಕಂಡಂಗ ನಮ್ಮನ್ನು ಕಾಣ್ತಾರು. ಮಾಡ್ಸಿಲ್ರಿ ನಾವೇನ ಮಾಟ, ಮಂದಿ ಇಲ್ರಿ ಮಳ್ಳಾಡು ಮುಟ್ಟ, ಇದ್ರಾಗಿಲ್ರಿ ಯಾವ ಒಳಗುಟ್ಟ, ನಮ್ಮಣ್ಣಾಗ ಸಿಕ್ಕತಿ ಎಮ್ಮೆಲ್ಲೆ ಟಿಕೆಟ. ಶ್ರೀ ಕ್ಷೇತ್ರ ಮಾಡಾಕೊಂಡೇವಿ, ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ಶ್ರೀಮಂತರ ಬಾಳಮನ ಗೋವಿಂದ ಗೋವಿಂದ, ಎಲ್ಲಾ ಕ್ಷೇತ್ರ ಹೇಳ್ಬೇಕಲ್ರಿ ನಮ್ಮಪ್ಪ. ಇಂಥ ಪರಿಸ್ಥಿತಿ ಇಂಥದ್ದು. ಯಾಕಂತಂದ್ರೆ ಇವತ್ತು ಮನುಷ್ಯ ಉಳಿದಿಲ್ಲ ರೀ, ಮನುಷ್ಯತ್ವ ಅಂತೂ ಹಾಳಾಗಿ ಉಳಿದ್ಬಿಟ್ಟೈತಿ. ಕಾರಣ ಈ ದುಡ್ಡು ಕಾಸು ವ್ಯವಹಾರ ಇದು ಮನುಷ್ಯ ತಲೆ ಕೆಡಿಸ್ಬಿಟ್ಟೈತಿ. ಇಂಥದ್ರಲ್ಲಿ ನಾವು ಕಲಾವಿದರಾಗಿ ಉಳಿದು ಭಾಳ ಕಷ್ಟ, ಹೊಸದನ್ನು ಮಾಡೋದು ಕಷ್ಟ. ಯಾಕಂತಂದ್ರೆ ಲಕ್ಷ್ಯ ಅದ್ರಾಗ ಹೋಗ್ತೈತಿ. ನಾವು ಗಳಿಸೋದಕ್ಕೆ ನಾವು ಒಂದಿಷ್ಟು ಕಷ್ಟಪಡ್ಬೇಕಾಗೈತೆ, ನಮಗೂ ಗೊತ್ತಾಗೈತಿ. ಗಳಿಸಕ್ಕೆ ಹೋಗಿ ಇದು ಹೋಗ್ತೈತಿ, ಈ ಇದ್ರ ಕಡೆ ಗಮನ ಕೊಟ್ಟು ಗಳಿಸೋದು ಹೋಗ್ತೈತಿ. ಹಿಂಗಾಗಿ ನಿಮಗೆ ಹುಚ್ಚಿಬಿಡುತ್ತಾನ, ಮದುವೆ ಆಗಂಗಿಲ್ಲ, ಮದುವೆ ಆಗ್ತಾನ ಹುಚ್ಚಿಬಿಡಂಗಿಲ್ಲ. ಹಂಗೆ ವಿಷವೃತ್ತದಾಗ ಸಿಕ್ಕಿರ್ತಕ್ಕಂಥ ಕಲಾವಿದರು ನಾವು. ಮತ್ತು ಈ ಕಲಾವಿದರಿಗಾಗಿ ಈಗ ಒಂದು ಬೇಕಾದಷ್ಟು ವೇಗಳಿವೆ ರೀ, ಭಾಳ ವೇಗಳು. ಅದರಲ್ಲಿ ಇಲಾಖೆನೂ ಕೂಡ ಕರ್ನಾಟಕ ಸರ್ಕಾರ ಕಲಾವಿದರಿಗಾಗಿ ಬೇಕಾದಷ್ಟು ಒಂದಿಷ್ಟು ಸಹಾಯ ಸಹಕಾರಗಳನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮಂಥವರು ಒಂದಿಷ್ಟು ತಲೆ ತಳಕ್ ಮಾಡಿ ಸುಮ್ಮನೆ ಕೂತಿರ್ತೇವಲ್ರಿ, ನಾವು ಅದ್ರ ಕಡೆ ನೋಡಕ್ಕೆ ಹೋಗಂಗಿಲ್ಲ. ನಮ್ದು ಲಕ್ಷ್ಯ ಏನು? ಹಾಡ. ಅದರಲ್ಲಿ ಹಾಡನ್ನು 1-2-3 ಹಾಡುಗಳನ್ನ ಹೇಳ್ತೇನೆ ನಿಮ್ಗೆ. ಕೇಳದೇ ಇರ್ತಕ್ಕಂಥ ಹಾಡು. ಮನೆಯೊಳಗೆ ಮಕ್ಕಳು ಹುಟ್ಟಿದ ತಕ್ಷಣ ಅದರಲ್ಲಿ ಹೆಣ್ಣು ಹುಟ್ಟುತ್ತದೆ ತಿಳ್ಕೊಳ್ರಿ. ಹೆಣ್ಣು ಹುಟ್ಟಿದಾಗ ವಯಸ್ಸಿಗೆ ಬಂದಂಗೆ ಅದರ ಬದಲಾವಣೆಗಳು, ಅದು ಏನೇನ ಬೇಕು ಬೇಡಿಕೆಗಳು ಅದು ಆವಾಗ ನಡೀತೆ. ಈ ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗಿ ಒಂದಿಷ್ಟು ತನ್ನ ಅಸ್ತಿತ್ವ ಕಳ್ಕೊತಾಳೆ. ಹೆಂಗಂದ್ರೆ ಗೊತ್ತೈತೆ ನಿಮ್ಗೆ ಅಸ್ತಿತ್ವ ಹೆಂಗೆ ಯಾವಾಗ ಹೋಗ್ತೈತೆ.
ಈ ಲವ್ ಗಿವ್ ಸೈಟ್ ಫಸ್ಟ್ ಸೈಟ್ ಐತಿರ್ಲಿಲ್ಲ ನೀವು ಅದನ್ನು ಆ ಹುಡುಗಿ ಹೇಳ್ತಾಳ. ಏನು ಹೇಳ್ತಾಳು? ಯಾಕೋ ಏನೋ ಇತ್ತಿತ್ತಲಾಗಿ ಹಿಂಗ್ಯಾಕಾಗಕತ್ತೈತಿ, ಏನೋ ಮಾಡಾಕ್ ಹೋಗಿ ಏನಾರ ರಾಡಿ ಇವ ಆಗಿ ಹೋಗಿ ಬಿಡ್ತೈತಿ. ಮಲಿ ಬಂದಕ್ಕಿನೆಲ್ಲ ನೋಡುವಣ್ಣನ್ನು ತುಪ್ಪ